ಎಲ್ರಿಗೂ ನಮಸ್ಕಾರ. ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೈಸ್ ರೆಸಿಪಿ, ಹೆಸರುಬೇಳೆ ಮಸಾಲೆ ಅನ್ನ ಅಥವಾ ಹೆಸರುಬೇಳೆ ಮಸಾಲಾ ಚಿತ್ರಾನ್ನ. ಇದು ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಲಂಚ್ ಬಾಕ್ಸ್ಗೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ರುಚಿಕರ, ಆರೋಗ್ಯಕರ, ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿರೋ ಅಂತ ರೆಸಿಪಿ. ಪ್ರಯತ್ನ ಮಾಡಿ ನೋಡಿ. ಮೊದಲನೇ ಸ್ಟೆಪ್ ಅಲ್ಲಿ ಬಾಣ್ಲೆ ಇಟ್ಕೊಂಡಿದ್ದೀನಿ. 2 ರಿಂದ 3 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಡಲೆ ಬೀಜ ಅಥವಾ ಶೇಂಗಾ 2 ಟೇಬಲ್ ಸ್ಪೂನ್ ಅಷ್ಟು. ಕಡಲೆ ಬೀಜ ಕೆಂಪಾಗ್ಲಿ. ಕಡಲೆ ಬೀಜ ಕೆಂಪಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಕರಿಬೇವಿನೆಲೆ ಸುಮಾರು 8 ರಿಂದ 10 3 ರಿಂದ 4 ಹಸಿರು ಮೆಣಸಿನಕಾಯಿ. ಈರುಳ್ಳಿನ ತುಂಬಾನೇ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಹೊಂಬಣ್ಣ ಬಂದರೆ ಸಾಕು. ಈರುಳ್ಳಿನ ಹುರಿದಿದ್ದಾಗಿದೆ. 1 ಮೀಡಿಯಂ ಸೈಜ್ ಟೊಮ್ಯಾಟೊ, ಸ್ವಲ್ಪ ಅರಿಶಿನ. ಇದು ನೆನೆಸಿಟ್ಕೊಂಡಿರೋ ಹೆಸರುಬೇಳೆ 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಸುಮಾರು 50 ಗ್ರಾಮ್ಸ್ ಅಷ್ಟು ಹೆಸರುಬೇಳೆನ ಉಪಯೋಗ ಮಾಡಿದ್ದೆ. ನೆಂದ ಮೇಲೆ ಇದರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಹೇಳ್ತಾರೆ ಅಳತೆಯಲ್ಲಿ ಮಾಡಿಕೊಂಡ್ರೆ ಸುಮಾರು 3 ಜನಕ್ಕೆ ಸಾಕಾಗುತ್ತೆ. ಸ್ವಲ್ಪ ನೀರು, ಹೆಸರುಬೇಳೆನ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ಈಗ ಹೆಸರುಬೇಳೆ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಹೆಸರುಬೇಳೆ ಬೇಗ ಬೆಂದೋಗುತ್ತೆ. ಸುಮಾರು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಆಗಾಗ ಕಲಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಸೀದೋಗುತ್ತೆ. ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಮಾಡಿದ್ರೆ ಮೆತ್ತಗಾಗ್ತಾ ಇದೆ. ಮಾಡಿಟ್ಕೊಂಡಿರೋ ಅನ್ನ, ಮೊದಲೇ ಹೇಳ್ದಂಗೆ 1/4 kg ಅಕ್ಕಿಯಲ್ಲಿ ಮಾಡ್ಕೊಂಡಿರೋದು. ಲಿಂಬೆ ರಸ. ಅನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಬಿಸಿ ಮಾಡ್ಕೋಬೇಕು. ಸುಮಾರು 2 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು. ಈ ರೀತಿ ಮಾಡೋದ್ರಿಂದ ಮಸಾಲ ಅನ್ನ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಈಗ ರುಚಿಕರವಾಗಿರೋ ಹೆಸರುಬೇಳೆ ಮಸಾಲೆ ಅನ್ನ ಅಥವಾ ಹೆಸರುಬೇಳೆ ಮಸಾಲ ಚಿತ್ರಾನ್ನ ರೆಡಿಯಾಗಿದೆ. ಲಂಚ್ ಬಾಕ್ಸ್ಗೆ, ಬೆಳಗಿನ ತಿಂಡಿ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬೋದು. ಮುಖ್ಯವಾಗಿ ಇದು ಆರೋಗ್ಯಕರವಾಗಿರೋ ಅಂಥ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.